ಎಲ್ರಿಗೂ ನಮಸ್ಕಾರ. ಸ್ವಾತಂತ್ರ್ಯ ದಿನಾಚರಣೆಯ ಈ ವಿಶೇಷ ದಿನದಂದು ನಮ್ಮ ದೇಶದ ಭವಿಷ್ಯ ಕಟ್ಟೋದ್ರ ಶಿಕ್ಷಕರ ಪಾತ್ರ ಅಸಾಧಾರಣ. ಸರ್ಕಾರಿ ಶಾಲೆಯಲ್ಲಿ 25 ವರ್ಷಗಳಿಂದ ಮಕ್ಕಳಿಗೆ ವಿದ್ಯಾದಾನ ಮಾಡಿ ಅವರ ಜೀವನಕ್ಕೆ ಬೇಕಾದ ಮಾರ್ಗದರ್ಶನವನ್ನು ಕೊಟ್ಟು ಸಿದವರು ಶಂಕರಮ್ಮ ಮೇಡಮ್. ನಮಸ್ತೆ ಮೇಡಮ್. ಮೇಡಮ್, ಫಸ್ಟ್ ನಿಮ್ಮ ಬಗ್ಗೆ ಒಂದು ಪರಿಚಯ ಮಾಡಿ. ನಾನು ಶಂಕರಮ್ಮ ಅಂತ. ನಾನು JKEMPSKP ಹಗ್ರಹಾರ ಮಾಂಗೇರೋಡಲ್ಲಿ 25 ವರ್ಷ ಕೆಲಸ ಮಾಡಿದ್ದೀನಿ. ಮತ್ತು ಈ ಏಪ್ರಿಲ್ 30ಕ್ಕೆ ನಾನು ಜೀವನದ ನಿವೃತ್ತಿಯನ್ನು ಪಡೆದು ಈ ಮನೆಯಲ್ಲಿ ಆರಾಮಾಗಿದ್ದೀನಿ. ಮೇಡಮ್, ನಿಮ್ಮ 36 ವರ್ಷದ ಶಿಕ್ಷಕನ ಜೀವನದ ಬಗ್ಗೆ ಒಂದು ಮಾತಲ್ಲಿ ಹೇಳೋದಾದ್ರೆ ಹೇಗೆ ಹೇಳ್ತೀರಿ? ಇದು ಒಂದು ಸುಂದರವಾದ ಕನಸು. ಇದು ನನ್ನ ತಾಯಿಯ ಕನಸು. ಆ ಕನಸನ್ನ ನಾನು ತುಂಬ ಸಕಾರಾತ್ಮಕವಾಗಿ ಪೂರ್ಣ ಮಾಡಿದ್ದೀನಿ. ನಾನು ತೃಪ್ತಿ ನನಗಿದೆ. ನೀವು ಟೀಚರ್ ಆಗಬೇಕು ಅಂತಾಗ ಫಸ್ಟ್ ಅನ್ಕೊಂಡಾಗ ಈ ನಿರ್ಧಾರ ನೀವು ಯಾವಾಗ ಮಾಡಿದ್ರಿ? ಈ ನಿರ್ಧಾರ ಮಾಡೋಕೆ ಏನಾದ್ರು ರೀಸನ್ ಇತ್ತ? ಅದು ನಮ್ಮ ಮನೆಯಲ್ಲಿ ಎಲ್ಲರೂ ಸುಶಿಕ್ಷಿರ್ತಾರೆ. ಅವರಲ್ಲಿ ಎಲ್ಲರೂ ಗೌರ್ಮೆಂಟ್ ಜಾಬಲ್ಲೇ ಇದ್ರು, ನಾನೊಬ್ಳು ಇರಲಿಲ್ಲ. ಅದಕ್ಕೆ ಅಪ್ಪ ಅಮ್ಮ ಇಬ್ಬರು ಸೇರ್ಕೊಂಡು ನಾನು TCH ಸೇರಿಸಿದ್ರು. TCH ಆದ 1 ವರ್ಷಕ್ಕೆಲ್ಲ ನಮಗೆ ಜಾಬ್ ಆಯಿತು. ಇದರಿಂದ ನನಗೆ ತುಂಬ ಖುಷಿ. ನೀವು ಟೀಚರ್ ಆದ್ಮೇಲೆ ಮೊದಲನೇ ಸಲ ಶಾಲೆ ಹೊರಡೆ ಹೋದಾಗ ಆ ಮೊದಲನೇ ಅನುಭವ ಏನಾದ್ರು ನೀವು ಹಂಚ್ಕೊಳಕ್ಕಾಗುತ್ತೆ? ಅಲ್ಲಿ ಪುಟ್ಟ ಪುಟ್ಟ ಮಕ್ಕಳು ಬ್ಯಾಲಾಳ, ಇದು ಮಾವಿನಹಳ್ಳಿ ಅಂತ ಗುಬ್ಬಿ ತಾಲೂಕಲ್ಲಿ, ಅಲ್ಲೊಂದು ಚಿಕ್ಕ ಗ್ರಾಮ. ಅದು ಆ ಚಿಕ್ಕ ಗ್ರಾಮದಲ್ಲಿ ಒಂದು ಪುಟ್ಟ ಸ್ಕೂಲಲ್ಲಿ ಒಬ್ಬ ಟೀಚರ್ ಅಲ್ಲಿ ಆಲ್ರೆಡಿ ಇಂಗ್ಲೀಷ್ ಅನ್ನೋರಿದ್ರು. ಅಲ್ಲಿಗೆ ನನ್ನ ಅಪಾಯಿಂಟ್ ಆಯಿತು. ಅಪಾಯಿಂಟ್ ಆದಾಗ ಆ ಮಕ್ಕಳಿಗೆ ನನ್ನನ್ನು ನೋಡಿ ಇಲ್ಲಿಲ್ಲದ ಒಂದು ಸಂತೋಷ, ಆ ಕಣ್ಣು, ಆ ಚಿಕ್ಕ ಚಿಕ್ಕ ಮಕ್ಕಳ ಒಂದು ನೋಟ ನನಗೆ ಸಮಾಧಾನ ಇತ್ತು. ಅವತ್ತಿನ ಪರಿಸ್ಥಿತಿಯಲ್ಲಿ ಆ ಟೀಚರ್ ಆಗಿ ನೀವು ಮೊದಲನೇ ಸಲ ಜಾಯಿನ್ ಆದಾಗ ನಿಮ್ಮ ಇದರಲ್ಲಿ ನಿಮಗೆ ಎದುರಾದ ದೊಡ್ಡ ಸವಾಲು ಯಾವುದಾದಿದೆಯಾ ಮೇಡಮ್? ದೊಡ್ಡ ಸವಾಲು ಅಂದರೆ ಅಲ್ಲಿ ಮಕ್ಕಳನ್ನ ಸರಿಯಾಗಿ ಶಾಲೆಗೆ ಸೇರಿಸ್ತಾ ಇದ್ದೀವಿ. ಮನೆಗೆ ಹೋಗಿ ಒಂದು ಇದ್ರ ಬಗ್ಗೆ ನಾವು ಕನ್ವಿನೆನ್ಸ್ ಮಾಡಬೇಕಾಗಿತ್ತು. ಅದರಲ್ಲಿ ಸುಮಾರು ನಾವು ಮಕ್ಕಳಿಗಿನ್ನ ಪೇರೆಂಟ್ಸ್ ಜೊತೆನೆ ನಾವು ಕಾಲ ಕಳೆದು ಆ ಮಕ್ಕಳನ್ನೆಲ್ಲ ಶಾಲೆಗೆ ಸೇರಿಸಿ ಅಲ್ಲಿ ತುಂಬ ಒಂದು 18 ಮಕ್ಕಳು ಅಷ್ಟೇ ಇದ್ದಿದ್ದು. ಆಮೇಲೆ ನಾನು 3 ವರ್ಷ ಅಲ್ಲಿ ಕೆಲಸ ಮಾಡಿದೆ. ಅಷ್ಟೊತ್ತಿಗೆ 48 ಮಕ್ಕಳಾಗಿದೆ. ಈ 25 ವರ್ಷಗಳಲ್ಲಿ ಮಕ್ಕಳ ಕ್ಲಾಸ್ ರೂಮು, ಮಕ್ಕಳು ಶಾಲೆ ಎಲ್ಲದನ್ನು ಗಮನಿಸಿದ್ದೀರಾ? ಈ 25 ವರ್ಷದಲ್ಲಿ ಯಾವ್ದಾದ್ರು ಬದಲಾವಣೆ ನಿಮಗೆ ಕಾಣ್ತಾ ಇದೆಯಾ? ಇಲ್ಲಿ ಬದಲಾವಣೆಗಿನ್ನ ಮಕ್ಕಳಲ್ಲಿ ಹೈಪರ್ ಆಕ್ಟಿವಿಟಿ ಇರ್ತಾರಲ್ಲ, ಅದೇ ಜಾಸ್ತಿ ಆಗ್ತಾ ಇದೆ. ಬದಲಾವಣೆ ಬರಬೇಕು, ಮಕ್ಕಳಿಗೆ ಕಲಿಕೆ ಬಗ್ಗೆ ಗಮನ ಇರಬೇಕು, ಮತ್ತೆ ಅವರಲ್ಲಿ ಒಂದು ಭಾವನಾತ್ಮಕ ಗುಣ ಹೆಚ್ಚು ಬೆಳೆಬೇಕು ಅನ್ನೋದೇ ಮನೋಭಾವ. ಈ ಹೈಪರ್ ಆಕ್ಟಿವಿಟೀಸ್ ಈಗ ಜಾಸ್ತಿ ಆಗೋದಕ್ಕೆ ಕಾರಣ ಏನು ಅಂತ? ಮೊಬೈಲ್ ಅಂತ ನನ್ನ ಒಂದು ಉದ್ದೇಶ ಸರ್. ಮತ್ತೆ ತಂದೆ ತಾಯಿ ಮಕ್ಕಳನ್ನ ಬಿಟ್ಟು ಅಲ್ಲಿ ಏನೋ ಒಂದು ಕೆಲಸಕ್ಕಿಬ್ರು ಹೋಗ್ತಾರೆ, ಮನೆಯಲ್ಲಿ ಬಿಟ್ಟು ಹೋಗ್ತಾರೆ. ಮತ್ತೆ ಶಾಲೆ ಮುಗೀತಿದ್ದಂಗೆ ಅವ್ರಿಗೆ ಟ್ಯೂಷನ್ ಹೋಗ್ತಾರೆ. ಅವ್ರಿಗೆ ಆಟ ಪಾಠದ ಕಡೆ ಗಮನ ಇರಲ್ಲ. ಆ ಟ್ಯೂಷನ್ ಮುಗೀತು ಮನೆಗೆ ಬಂತು ಅಂದ್ರೆ ಬಂದ್ರೆ ಅವರು ಯಾವಾಗಲೂ ಮೊಬೈಲ್ ಕೊಟ್ಬಿಡ್ತಾರೆ. ಆ ಮೊಬೈಲಿಂದ ಸ್ವಲ್ಪ ಪ್ರಾಬ್ಲಮ್ ಜಾಸ್ತಿ ಆಗ್ತಾ ಇದೆ ಅನ್ನೋದು ಅಂದಿನ ಶಾಲೆಯಲ್ಲಿ ಇರ್ಬೋದಾದಂತ ಹಳೆ ಕಾಲದ ಒಂದು ವಿಷಯನ ಇಂದಿನ ಶಾಲೆಗಳಲ್ಲಿ ಮತ್ತೆ ಬರಬೇಕೆಂದು ನಿಮ್ಗೆ ಅನಿಸುತ್ತಾ? ಹೌದು ಸರ್. ಯಾವ ವಿಷಯ? ಹಿರೇಮಣಿ ಪದ್ಧತಿ ಅಂದ್ರೆ ಮಾನಿಟ್ರು ಅಂತ ಅಂತೀವಿ. ನಾವು ಮಕ್ಕಳನ್ನ ಗುಂಪು ಮಾಡಿ ಎಲ್ಲ ಮುಗಿದ್ಮೇಲೆ ನಾವೊಂದು ಅರ್ಧ ಗಂಟೆ ಆದ್ರೂ ಮಕ್ಕಳನ್ನ ಗ್ರೂಪ್ ಮಾಡಿಬಿಟ್ಟು ಅದು ಸ್ಟಡಿ ಮಾಡುವ ಅವಕಾಶ ಕೊಡಬೇಕು. ಆ ಮಕ್ಕಳನ್ನೇ ಬಿಡಬಾರ್ದು. ಅದನ್ನ ಟೀಚರ್ಸ್ ಗಮನಿಸ್ತಾ ಅವ್ರಿಗೊಂದು ಮಾರ್ಗದರ್ಶನ ನೀಡಬೇಕು. ಆ ಒಂದು ಪದ್ಧತಿ ಇದ್ರೆ ತುಂಬ ಚೆನ್ನಾಗಿರುತ್ತೆ. ಅಂದ್ರೆ ಶಾಲೆ ಮುಗಿದ್ಮೇಲೆ, ಶಾಲೆ ಟೈಮಲ್ಲಿ ಇಲ್ಲ, ಶಾಲೆ ಮುಗಿದ್ಮೇಲೆ ಆ ಒಂದು ಕ್ರಮನ ಅಳವಡಿಸ್ಕೊಂಡ್ರೆ ಮಕ್ಕಳು ಬೆಳಗ್ಗೆಯಿಂದ ಏನ್ ಮಾಡಿದ್ರು ಅನ್ನೋದು ಜ್ಞಾಪಕಶಕ್ತಿ ಮತ್ತೆ ರಿವೈಸ್ ಆಗುತ್ತೆ ಅನ್ನೋದು ಒಂದು ಉದ್ದೇಶ. ನಿಮ್ಮ ಇಷ್ಟು ವರ್ಷ ಜರ್ನಿಯಲ್ಲಿ ನೀವು ಸುಮಾರು ಜನ ಸ್ಟೂಡೆಂಟ್ಸ್ನ ತಯಾರು ಮಾಡಿರ್ತೀರಿ.
ಇವತ್ತು ನೀವು ನೋಡಿ ಯಾವ್ದಾದ್ರು ಒಂದು ಸ್ಟೂಡೆಂಟ್ನ ನೆನೆಸ್ಕೊಂಡು ಅವತ್ತು ಇವರು ಈ ಲೆವೆಲ್ ಬರ್ತಾನೆ ಅಂತ ಅನ್ಕೊಂಡಿರಲಿಲ್ಲ, ಬಟ್ ಬಂದಿದ್ದಾನೆ ಅಂತ ಅನ್ಸುತ್ತೆ ಬ್ಯಾಲಾಳ ಇಲ್ಲಿ ಒಬ್ಬ ಉಮೇಶ್ ಅನ್ನೋ ಒಂದು ಮಗು, ಅವರು ತುಂಬಾ ಬಡತನದಲ್ಲಿದ್ದಂಥ ಮಗು, ಶಾಲೆಗೆ ಕಳಿಸ್ತಾ ಇರಲಿಲ್ಲ. ನಾನು ಇನ್ನೊಬ್ಬ ಟೀಚರ್ ಹೋಗಿ ಅವ್ರು ಕೂಲಿಗೆ ಹೋಗ್ತಾ ಇದ್ರು, ಅವನು ಜೊತೆಗೆ ಕರ್ಕೊಂಡು ಹೋಗ್ತಾ ಇದ್ರು. ಇನ್ನೂ ಒಂದು ಪುಟ್ಟ ಮಗು ಇತ್ತು, ಅದು ನೋಡ್ಕೊಳ್ಳೋದಕ್ಕೆ. ಆದ್ರೆ ಆ ಮಗುನೂ ಸಹ ನಾವು ಶಾಲೆ ಕರ್ಕೊಂಡು ಅವನು ಸಹ ಸ್ಕೂಲಿಗೆ ಸೇರಿಸ್ಕೊಂಡ್ವಿ. ಆಮೇಲೆ ಅವ್ನು 7th ಅಲ್ಲೂ ಸ್ವಲ್ಪ ಕಲಿಕೆ ತುಂಬಾ ಡಲ್ ಇತ್ತು. 7 ಮುಗೀತಾ ಇದ್ದಂಗೆ ಆಕ್ಚುಲಿ ಅವನು ಅಷ್ಟು ಚೆನ್ನಾಗಿ ಮುಂದುವರ್ಕೊಂಡು ಚೆನ್ನಾಗಿ ಓದಿ ಇವತ್ತು ಒಂದು ಕಮಿಷನರ್ ಆಫೀಸಲ್ಲಿ ಒಂದು ಹೆಡ್ ಕ್ಲರ್ಕ್ ಆಗಿದ್ದೀನಿ ಅಂತ ಹೇಳ್ತಾರೆ. ಅಂದ್ರೆ ಆ ಮಟ್ಟದಲ್ಲಿ ಇದ್ದಾನೆ, ಅಲ್ಲಿಗೆ ಹೋಗಿದ್ದಾನಲ್ಲ ಅನ್ನೋ ಒಂದು ಸಂತೋಷ ನನಗಾಯ್ತು. ಇಂಥ ಒಂದು ಬೇಕಾದಷ್ಟು ಸಾವಿರಾರು ಮಕ್ಕಳು ನನ್ನ ಲೈಫಲ್ಲಿ ಬಂದಿದ್ದಾರೆ, ಅದೆಲ್ಲ ನನಗೆ ಖುಷಿ ಇದೆ. ಯಾವತ್ತಾದ್ರೂ ಒಂದಿನ ನೀವು ಫೇಸ್ ಮಾಡೋ ಚಾಲೆಂಜ್ಗಳಿಂದ, ನಿಮಗೆ ಬರೋ ಟಾಸ್ಕ್ಗಳಿಂದ ಈ ಶಿಕ್ಷಕರ ತೃಪ್ತಿ ಸಾಕು ಬಿಟ್ಬಿಡೋಣ ಅಂತ ಯಾವತ್ತಾರ ಅನ್ಸಿದೆ? ಇಲ್ಲ ಸರ್, ನನಗೆ ಅನಿಸಿಲ್ಲ. ಚಾಲೆಂಜ್ ಆಗಿ ತಗೊಂಡು ಅದರ ಸಮಸ್ಯೆ ಬಗೆಹರಿಸಬೇಕು ಅನ್ನೋದೇ ನನ್ನ ಉದ್ದೇಶ ಇತ್ತು. ಯಾವತ್ತೂ ನನಗೆ ಅನಿಸಿಲ್ಲ. ಆಸ್ ಅ ಟೀಚರ್ ಆಗಿ ಇಂಥ ಸಂದರ್ಭಗಳಲ್ಲಿ ಬಂದಾಗ ನಿಮ್ಮನ್ನ ಮೋಟಿವೇಟ್ ಮಾಡ್ತಾ ಇದ್ದಿದ್ದ ವಿಷಯ ಯಾವುದು? ನನಗೆ ತಾಳ್ಮೆ ಇತ್ತು ಸರ್. ತಾಳ್ಮೆ ಮತ್ತೆ ತಕ್ಷಣ ನನಗೆ ದುಡುಕಿ ಯಾವುದು ನಿರ್ಧಾರ ತಗೊಂತಾ ಇರಲಿಲ್ಲ. ಅದೊಂದು ನನ್ನ ಬೆನ್ನು ಕಾಯ್ತಾ ಇತ್ತು ಅಷ್ಟೇ. ತಕ್ಷಣಕ್ಕೆ ಯಾವುದು ನಿರ್ಧಾರ ತಗೊಂತಿರ್ಲಿಲ್ಲ. ಗುರು ಅನ್ನೋದು ಕೇವಲ ಪಠ್ಯಪುಸ್ತಕದಲ್ಲಿರೋನ್ನ ಕಲಿಸೋದು ಮಾತ್ರ ಅಲ್ಲ, ಮಕ್ಕಳ ಜೀವನ ರೂಪಿಸಲು ಕೆಲಸ ಕೂಡ. ಅದನ್ನ ನೀವು ಯಾವ ತರ ನೋಡ್ತೀರಾ? ಇದು ಪುಸ್ತಕದಲ್ಲಿ ಅಷ್ಟೇ ಗುರು ಆಗಬಾರ್ದು ಸರ್. ಪ್ರತಿಯೊಬ್ಬರಿಂದಲೂ ಒಂದೊಂದು ವಿಷಯವನ್ನ ತಿಳ್ಕೊಂಡು ಅದನ್ನ ಯಾವ ತರ ಅಳವಡಿಸ್ಕೊಂಡ್ರೆ ಮಕ್ಕಳು ಕಲಿತಾರೆ. ನಾವು ಬರೀ ಪೋರ್ಷನ್ ಕವರ್ ಮಾಡೋದು ಅಷ್ಟೇ ನಮ್ಮ ಕೆಲಸ ಆಗಿರಲ್ಲ. ಯಾವ ಒಂದು ಮಟ್ಟದಲ್ಲಿ ಯಾವ ಇದರಲ್ಲಿ ಕಲಿಸಿದ್ರೆ ಮಕ್ಕಳು ಕಲಿತಾರೆ ಅನ್ನೋದೊಂದನ್ನ ನಾವು ಅಳವಡಿಸ್ಕೊಬೇಕು. ಆ ಮಟ್ಟದಲ್ಲಿ ನಾವು ಕಲಿಸ್ತಾ ಹೋಗ್ಬೇಕು. ಯಾರು ಬಂದ್ರೆ ಮಕ್ಕಳು ಕಲಿಕೆ ಆಗ್ಬೇಕಷ್ಟೇ. ನೀವು ಎಷ್ಟೋ ಜನ ವಿದ್ಯಾರ್ಥಿಗಳು ಪಾಠ ಮಾಡಿರ್ತೀರಾ, ನೀವು ನಿಮ್ಮ ವಿದ್ಯಾರ್ಥಿಗಳಿಂದ ಕಲ್ತಿರೋ ಒಂದು ವಿಷಯ ಯಾವ್ದಾದ್ರು ಇದೆಯಾ? ಅವರ ಒಂದು ಹೇಳಕ್ಕೆ ಆಗಲ್ಲ ಸರ್, ಅದನ್ನ ನನಗೆ ಅಷ್ಟು ಪ್ರೀತಿ ಕೊಟ್ಟಿದ್ದಾರೆ ಮಕ್ಕಳು. ಅದು ಏನೇ ನಾವು ಅವ್ರನ್ನ ಒಂದು ಶಿಕ್ಷೆ ಕೊಟ್ರು, ಅಂದ್ರೆ ಶಿಕ್ಷೆ ಅಂದ್ರೆ ಅವ್ರು ಕಲೀಲಿ ನಾವು ಇದ್ ಮಾಡಿದ್ರು, ಒಂದೇ ಒಂದು 10 ನಿಮಿಷಕ್ಕೆ ಅವರು ಬಂದು ನಮ್ಮನ್ನ ಅಷ್ಟು ಪ್ರೀತಿಯಿಂದ ಕಾಣ್ತಾ ಇದ್ರಲ್ಲ, ಆ ಒಂದು ಮಕ್ಕಳಲ್ಲಿ ಅದೊಂದೇ. ಬೇಗ ನಾವು ಏನೇ ಅವ್ರಿಗೆ ಒಂದು ಇದ್ ಮಾಡಿದ್ರು ಮರ್ತು ನಮ್ಮನ್ನ ಅಷ್ಟು ಪ್ರೀತಿಯಿಂದ ಕಾಣ್ತಾ ಇರೋ ಒಂದು ಭಾವನೆ ಮನಸ್ಸು ಮಕ್ಕಳಿಗಿದೆ. ಮೇಡಮ್ ನಮ್ ಮಾಡೋದಲ್ಲ ನಮ್ಮ ಒಳ್ಳೆಯದಕ್ಕೆ, ಅವರಿಂದ ನಾನು ಕಲ್ತಿದ್ದೀನಿ. ನೀವು ಇವಾಗ ರಿಟೈರ್ಡ್ ಆಗಿದ್ದೀವಿ ಅಂತ ಹೇಳಿದ್ರಿ ಮೇಡಮ್. ಇಷ್ಟು ವರ್ಷಗಳ ನಂತರ ರಿಟೈರ್ ಆದ್ಮೇಲೆ, ರಿಟೈರ್ ಆದಾಗ ನಿಮ್ಗೆ ಹೆಂಗ ಅನ್ನಿಸ್ತು? 28 ವರ್ಷ ಒಂದೇ ಶಾಲೆಯಲ್ಲಿ ಸೇವೆ ಸಲ್ಲಿಸಿದ್ದೀರಾ. ಆ ಶಾಲೆನ ಬಿಟ್ಟು ಬರ್ಬೇಕಾದ್ರೆ ನಿಮ್ಗೆ ಹೆಂಗ? ಆ ಶಾಲೆ ನನ್ಗೆ ಮೂಲೆನೂ ಗೊತ್ತು. 28 ವರ್ಷ ಕೆಲಸ ಮಾಡಿದ್ದೀನಿ. ಎಲ್ಲಿ ಏನಿದೆ, ಯಾವ ಕೊಳ, ಎಲ್ಲಿ ಯಾವ ರೂಮಲ್ಲಿ ಯಾವ್ದಿದೆ ಅನ್ನೋದು ನನಗೆ ಅಷ್ಟು ಚೆನ್ನಾಗಿ ಗೊತ್ತು. ಅದನ್ನ ಬಿಟ್ಟು ಬರ್ಬೇಕಾದ್ರೆ ನನಗೆ ತುಂಬಾ, ನಮ್ಮ ತಾಯಿ ಮನೆ ಬಿಟ್ಟು ಬಂದಷ್ಟೇ ಸಂಕಟ ಆಯ್ತು. ಆದ್ರೂ ಸರ್ಕಾರದ ಆದೇಶ, ನಾವು ಅಲ್ಲಿಂದ ಬರ್ಲೇಬೇಕಲ್ವಾ, ಅದನ್ನ ಮರೆಯಕ್ಕಾಗಲ್ಲ. ಇವಾಗ ಹೊಸದಾಗಿ ಟೀಚರ್ ಆಗ್ಬೇಕು ಅಂತ ಆಸೆ ಪಡೋರಿಗೆ ಅಥವಾ ಇವಾಗ ಟೀಚರ್ ವೃತ್ತಿಯಲ್ಲಿ ಇರೋರಿಗೆ ನೀವು ಒಂದು ಮಾರ್ಗದರ್ಶನ ಮಾಡ್ಬೋದು ಅಂದ್ರೆ ಯಾವ ವಿಷಯದಲ್ಲಿ ಮಾಡ್ತೀರಾ ಸರ್? ವಿಷಯ ತುಂಬಾ ತಿಳ್ಕೊಂಡಿರ್ಬೇಕು. ಅವರು ಏನಂದ್ರೆ ಇವಾಗ ಕಂಪ್ಯೂಟರ್ ಕಾಲ ಆಗಿರೋದ್ರಿಂದ ಆ ಒಂದು ಹುದ್ದೆಗೆ ಬಂದಾಗ ಪ್ರತಿಯೊಂದು ವಿಷಯನೂ ನಾವು ತಿಳ್ಕೊಂಡು ಆ ಒಂದು ಸ್ಥಾನಕ್ಕೆ ಹೋಗ್ಬೇಕು. ಆಮೇಲೆ ಮುಖ್ಯವಾಗಿ ತಾಳ್ಮೆ ಇರಬೇಕು. ಆ ಮಕ್ಕಳಲ್ಲಿ ಒಂದು ಹೊಂದ್ಕೊಂಡು ಹೋಗೋ ಗುಣ ಶಿಕ್ಷಕರಿಗಿರ್ಬೇಕು. ವಿಷಯ ಮಾತ್ರ ತುಂಬಾ ಚೆನ್ನಾಗಿ ತಿಳ್ಕೊಂಡು ನಾವು ಇದಕ್ಕೆ ಈ ಸ್ವಾತಂತ್ರ್ಯ ದಿನಾಚರಣೆ 29ನೇ ಇಂಡಿಪೆಂಡೆನ್ಸ್ ಡೇ ನಾವು ಸೆಲೆಬ್ರೇಟ್ ಮಾಡ್ತಾ ಇದೀವಿ ಮೇಡಮ್. ಈ ಸಂದರ್ಭದಲ್ಲಿ ಸ್ಟೂಡೆಂಟ್ಸ್ಗಾಗ್ಲಿ, ಈಗಿರೋ ಯೂತ್ಸ್ಗಾಗ್ಲಿ, ಆಸ್ ಅ ಟೀಚರ್ ಆಗಿ, ಮದರ್ ಆಗಿ ನೀವು ಒಂದು ಸಲಹೆ ಕೊಡ್ಬೋದು ಅಂದ್ರೆ ಯಾವ ಸಲಹೆ ಕೊಡ್ತೀರಾ? ಈಗಿನ ಮಕ್ಕಳಿಗೆ ಏನು ಹೇಳ್ಬೇಕು ಅಂದ್ರೆ, ಕೆಟ್ಟ ಚಟಗಳನ್ನ ಬಿಡಬೇಕು, ಒಳ್ಳೆಯದನ್ನ ಆಯ್ಕೆ ಮಾಡ್ಕೊಬೇಕು. ಯಾವ್ದನ್ನ ಎಷ್ಟು ತಿಳಿಬೇಕು, ಎಷ್ಟು ತಿನ್ಬೇಕು ಅಷ್ಟನ್ನೇ ಅವರು ಇದ್ ಮಾಡ್ಕೊಬೇಕು. ಪ್ರತಿಯೊಂದು ಯಾವ್ದು ಚೆನ್ನಾಗಿದೆ ಅಂತ ತಿಂದಾಗ ಅದು
ಅನಾರೋಗ್ಯ ಆಗುತ್ತೆ. ಆದ್ದರಿಂದ ಈಗಿನ ಮಕ್ಕಳು ಜಾಸ್ತಿ ಒಂದು ಒಳ್ಳೆಯದಕ್ಕಿಂತ ಕೆಟ್ಟದ್ರ ಕಡೆನೇ ಜಾರ್ತಾ ಇರ್ತಾರೆ. ಅಂಥ ಒಂದು ಮನಸ್ಥಿತಿಯಿಂದ ಒಂದು ಒಳ್ಳೆ ಸ್ಥಿತಿಗೆ ಬರಬೇಕು ಅನ್ನೋದು ನನ್ನ ಆಸೆ. ಕೊನೆ ಒಂದು ಪ್ರಶ್ನೆ ಮೇಡಮ್, ನಿಮ್ಮ ಹೆಸರನ್ನ ನೆನಪಿಸ್ಕೊಂಡಾಗ ನಿಮ್ಮ ಸ್ಟೂಡೆಂಟ್ಸ್ ಆಗಲಿ, ನಿಮ್ಮ ಜೊತೆ ವರ್ಕ್ ಮಾಡಿರೋ ಟೀಚರ್ಸು ಅಥವಾ ಮುಂದೆ ಬರೋ ಟೀಚರ್ಸ್, ಈ ಒಂದು ವಿಷಯನ ಜ್ಞಾಪಕ ಇಟ್ಕೊಳ್ಳಿ ನಿಮ್ಮ ಟೀಚರ್ ವೃತ್ತಿಗೆ ಅಥವಾ ನಿಮ್ಮ ಸ್ಟೂಡೆಂಟ್ಸ್ ಮತ್ತೆ ಟೀಚರ್ ಬಾಂಧವ್ಯಕ್ಕೆ ಒಳ್ಳೇದು ಅಂತ ನೀವು ಹೇಳೋದಾದ್ರೆ ಯಾವ ವಿಷಯ ಇರುತ್ತೆ? ಅವರು ನಮ್ಮ ಶಾಲೆ ಶಿಕ್ಷಕರು ನನ್ನೆಲ್ಲ ಒಂದು ಮಾತೃತ್ವವನ್ನ ನೋಡಿದ್ರು. ನಿಮ್ಮ ಥರ ತಾಳ್ಮೆ ಇರಬೇಕು, ನಿಮ್ಮ ಥರ ಎಲ್ಲರೂ ಒಂದೇ ರೀತಿನಲ್ಲಿ ನೋಡೋವಂಥ ಟೀಚರ್ಸ್ ನಮಗೆ ಬೇಕು ಅನ್ನೋದು ಮಾತು ಬಂತು. ಅದು ನಾನು ಖುಷಿಪಡ್ತೀನಿ. ಸತತ 33 ವರ್ಷಗಳಿಂದ ಮಕ್ಕಳ ಕನಸು ಕಟ್ಟೋದಕ್ಕೆ ಶ್ರಮಿಸಿದ ಗುರುಗಳ ಕಥೆನ ನಾವೆಲ್ಲ ಇವತ್ತು ಕೇಳಿದ್ವಿ. ಅವ್ರ ಡೆಡಿಕೇಶನು, ಅವರ ಪೇಷನ್ಸು, ಅವರ ವಿಲ್ ಪವರು ಎಲ್ಲದನ್ನು ತಿಳ್ಕೊಂಡ್ವಿ. ಒಬ್ಬ ಟೀಚರ್ಸ್ಗೆ ಸ್ಟೂಡೆಂಟ್ಸ್ನ ಯಾವ ಥರ ರೆಡಿ ಮಾಡೋದು ಅನ್ನೋದನ್ನ ತುಂಬ ಚೆನ್ನಾಗಿ ತಿಳಿಸ್ಕೊಟ್ಟಿದ್ದಾರೆ. ಅವರ ಲೈಫ್ ಜರ್ನಿನ ಇಷ್ಟೊತ್ತವರೆಗೂ ನಮ್ಮ ಜೊತೆ ಹಂಚ್ಕೊಂಡಿದ್ದಕ್ಕೆ ಮೇಡಮ್ಗೆ ಪೂರ್ವಕ ಧನ್ಯವಾದಗಳು.